ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಫುಲ್ಲು ಮೇಕಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೇಕಪ್ ಮಾಡಿ ರೆಡಿ ಆಗ್ತೀನಿ. ರೆಡಿ ಆದಮೇಲೆ ಎಲ್ಲಿ ಹೋಗಿಲ್ಲ, ಮನೇಲಿ ಅಷ್ಟೇ. ಒಂದು ಸಲ ಮೇಕಪ್ ಮಾಡಬೇಕು ನೋಡೋಣ. ನಾನು ಯಾವತ್ತೂ ಮೇಕಪ್ ಮಾಡ್ಕೊಂಡಿಲ್ಲ. ನಾನು ಬೇರೆಯವ್ರ ಹತ್ರನೇ ಮೇಕಪ್ ಮಾಡಿಸ್ಕೊಂಡಿದ್ದು. ಇವತ್ತು ನಾನೇ ಸಿಂಪಲ್ಲಾಗಿ ರೆಡಿ ಆಗ್ತೀನಿ. ಈಗ ಆಲ್ರೆಡಿ ಬ್ಲ್ಯಾಕ್ ಇದ್ದೀನಿ. ಇನ್ನು ಮೇಕಪ್ ಎಲ್ಲ ಆದಮೇಲೆ ವೈಟ್ ಕಾಣಿಸ್ತೀನ, ಬ್ಲ್ಯಾಕ್ ಕಾಣಿಸ್ತೀನಿ ಅಂತ ನೀವೇ ಕಮೆಂಟಲ್ಲಿ ಹೇಳಬೇಕು. ಇವಾಗ ನಾನು ಮೇಕಪ್ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಮುಖಕ್ಕೆ ಏನು ಹಾಕ್ಕೊಂಡಿಲ್ಲ, ನಾನು ಮುಖ ಎಲ್ಲ ಕ್ಲೀನ್ ಮಾಡಿ ತೊಳ್ಕೊಂಡು ಬಂದಿದ್ದೀನಿ. ಇವಾಗ ಫಸ್ಟ್ ಏನು ಮೇಕಪ್ ಮಾಡ್ತೀನಿ ಅಂತ ನಾನು ನಿಮಗೆ ನಾನು ತೋರಿಸ್ತೀನಿ. ಈ ವಿಡಿಯೋ ನೀವು ಸ್ಕಿಪ್ ಮಾಡಬಾರ್ದು, ಕೊನೆ ತನಕ ಈ ವಿಡಿಯೋ ನೋಡಬೇಕು ನೀವು. ಫಸ್ಟ್ ನಾನು ಮಾಯ್ಶ್ಚರೈಸರ್ ಹಾಕೋತೀನಿ. ಸ್ಟಾರ್ಟು. ನೋಡಿ, ಇಷ್ಟ ಹಾಕ್ಕೊಂಡಿದ್ದೀನಿ ನೋಡಿ. ಮಾಯ್ಶ್ಚರೈಸರ್ ಆಯಿತು. ಇವಾಗ ನೆಕ್ಸ್ಟು ಸನ್ಸ್ಕ್ರೀಮು ನೋಡಿ. ತುಂಬ ಹಾಕೋಲ್ಲ, ಸ್ವಲ್ಪ ಹಾಕೋತಾ ಇದ್ದೀನಿ. ತುಂಬ ಹಾಕಿದರೆ ಬೇಗ ಖಾಲಿ ಆಗುತ್ತೆ. ಆಮೇಲೆ ನನ್ನ ಹತ್ರ ತುಂಬ ಹಾಕ್ಕೊಂಡು ಖಾಲಿ ಮಾಡಿದರೆ ಆಮೇಲೆ ದುಡ್ಡಿಲ್ಲ ನನ್ನ ಹತ್ರ ತರೋಕ್ಕೆ. ನೋಡಿ, ಇಷ್ಟ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಕೋತೀನಿ ಅಷ್ಟೇ. ಇವಾಗ ಸನ್ಸ್ಕ್ರೀಮ್ ಆಯಿತು. ಬ್ಲ್ಯಾಕ್ ಇದ್ದು ಇನ್ನೂ ಕಲರ್ ವೈಟ್ ಬರ್ತಾ ಇಲ್ಲ. ನೋಡೋಣ ನಾನು ಯಾವಾಗ ವೈಟ್ ಕಾಣಿಸ್ತೀನಿ ಅಂತ ನೋಡಬೇಕು. ಇನ್ನೂ ಕಲರ್ ಬಂದಿಲ್ಲ, ಬ್ಲ್ಯಾಕಲ್ಲೇ ಇದ್ದೀನಿ. ನೆಕ್ಸ್ಟು ಕನ್ಸಿಲರ್ ಹಾಕೋತೀನಿ. ಇದು ಯಾಕೆ ಹಾಕ್ತೀನಿ ಅಂದರೆ, ನನ್ನ ಕಣ್ಣು ಸೈಡಲ್ಲಿ ಫುಲ್ಲು ಡಾರ್ಕ್ ಸರ್ಕಲ್ ಇದೆ. ಡಾರ್ಕ್ ಸರ್ಕಲ್ ಅಂದರೆ ಇವಾಗ ಲೈವ್ ಮಾಡಿ ಸ್ವಲ್ಪ ಡಾರ್ಕ್ ಸರ್ಕಲ್ ಜಾಸ್ತಿ ಆಗಿದೆ. ಮುಂಚೆಯಿಂದ ಸ್ವಲ್ಪ ಡಾರ್ಕ್ ಸರ್ಕಲ್ ಅಂದರೆ ಅಷ್ಟಿರಲಿಲ್ಲ, ಸ್ವಲ್ಪ ಲೈಟಾಗಿತ್ತು. ಇವಾಗ ಲೈವ್ ಮಾಡಿ ಸ್ವಲ್ಪ ಜಾಸ್ತಿ ಆಗಿದೆ. ಅದಕ್ಕೆ ಸ್ವಲ್ಪ ಕನ್ಸಿಲರ್ ಹಾಕೋತೀನಿ, ಡಾರ್ಕ್ ಸರ್ಕಲ್ ಕಾಣಿಸ್ಬಾರ್ದು ಅಂತ. ಕಣ್ಣತ್ರ ಮಾತ್ರ. ಇವಾಗ ಅದನ್ನು ಸ್ವಲ್ಪ ಒರೆಸ್ಕೊತಾ ಇದ್ದೀನಿ. ಡಾರ್ಕ್ ಸರ್ಕಲ್ ಕಾಣಿಸ್ಬಾರ್ದು ಅಂತ ಹಾಕೋದಷ್ಟೇ. ಇವಾಗ ಡಾರ್ಕ್ ಸರ್ಕಲ್ ಎಲ್ಲ ಫುಲ್ಲು ಲೈಟಾಗಿ ಕಾಣಿಸ್ತಾ ಇದೆ. ಮೇಕಪ್ಪಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟು ಫೌಂಡೇಶನ್ ಕ್ರೀಮ್ ಹಾಕೋತಾ ಇದ್ದೀನಿ. ತುಂಬ ಹಾಕಲ್ಲ, ಚೂರೇ ಹಾಕತ್ತೀನಿ. ನನಗೆ ತುಂಬ ಅಂದರೆ ಒಳ್ಳೆ ವೇಷ ಹಾಕ್ದಂಗೆ ಆಗುತ್ತೆ. ಜಾಸ್ತಿ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ. ಚೂರು ಹಾಕ್ಕೊಂಡಿದ್ದೀನಿ ನೋಡಿ, ಲೈಟಾಗಿ ಕಾಣಿಸ್ತಾ ಇದೆ. ತುಂಬ ಡಾರ್ಕ್ ಆಗಿಲ್ಲ, ಲೈಟಾಗಿ. ಯಾಕಂದರೆ ಒಳ್ಳೆ ವೇಷ ಆಗ್ದಂಗೆ ಕಾಣಿಸ್ಬಾರ್ದು, ಮೇಕಪ್ ಚೆನ್ನಾಗಿ ಕಾಣಿಸ್ಬೇಕು. ಇದು ನಾನೇ ಮೇಕಪ್ ಮಾಡೋದು ನೋಡಿ. ನನ್ನ ಮೇಕಪ್ ನಿಮಗೆ ಇಷ್ಟ ಆಯಿತು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ನಿಮಗೆ ಮೇಕಪ್ಪಿಗೆ ಯಾರಿಗಾದರೂ ಬೇಕಾದರೆ ನನಗೆ ಕಾಲ್ ಮಾಡಿ ಕಮೆಂಟ್ ಮಾಡಿ ಹೇಳಿ. ನಾನು ಖಂಡಿತ ಬರ್ತೀನಿ ನಿಮಗೂ ಮೇಕಪ್ ಮಾಡೋಕ್ಕೆ. ಅದು ಬ್ಲಷಲ್ಲಿ ಉಜ್ಕೋಬೇಕು, ಅದಿಲ್ಲ, ಕೈಯಲ್ಲೇ ಒರೆಸ್ಕೊತಾ ಇದ್ದೀನಿ.
ಇನ್ನೂ ಕಲರ್ ಬಂದಿಲ್ಲಲ್ಲ? ಇಲ್ಲಪ್ಪ, ಇನ್ನು ಮೇಕಪ್ಪಲ್ಲಿ ಇನ್ನೂ ಕಲರ್ ಬಂದಿಲ್ಲ. ನಾನು ಕಲರ್ ಬರಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೇಕಂತ ಅನಿಸುತ್ತೆ. ನಾನು ಜಾಸ್ತಿ ಹಾಕಲ್ಲ. ನನಗೆ ಕಲರ್ ಬೇಡ, ಇಷ್ಟೇ ಕಲರ್ ಸಾಕು. ಹೇಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತೀನಾ? ಇವಾಗ ಕಾಂಪ್ಯಾಕ್ಟ್ ಪೌಡರ್ ಹಾಕ್ತಾ ಇದ್ದೀನಿ ನೋಡಿ. ತುಂಬ ಹಾಕಲ್ಲ, ಲೈಟಾಗಿ ಹಾಕ್ತೀನಿ. ನನಗೆ ತುಂಬ ಇದು ಪೌಡ್ರ್ ಹಾಕ್ಕೊಂಡ್ರೆ ಮೇಕಪ್ ಜಾಸ್ತಿ ಆಗುತ್ತೆ, ವೇಷ ಹಾಕ್ದಂಗೆ ಆಗುತ್ತೆ. ಲೈಟಾಗಿ ಹಾಕ್ತೀನಿ, ಮೇಕಪ್ ಮಾಡಿದಂತ ಅನಿಸ್ಬಾರ್ದು ಯಾರಿಗೂ. ಚೂರು ಕಲರ್ ವೈಟ್ ಬಂದ ಅಂತ ಇವಾಗ. ತುಂಬೇನು ಡಾರ್ಕಾಗಿ ಹಾಕಿಲ್ಲ, ಲೈಟಾಗಿ ಹಾಕಿದ್ದೀನಿ ಎಲ್ಲ ಕ್ರೀಮ್ನು. ಆಮೇಲೆ ಇವಾಗ ಇದರಲ್ಲಿ ಯಾವ ಕಲರ್ ಬೇಕು ಅಂತೇಳಿ ಬ್ಲೆಂಡ್ ಮಾಡ್ಕೊತೀನಿ. ನಾನು ಸ್ವಲ್ಪ ಪಿಂಕ್ ಹಾಕೋತಾ ಇದ್ದೀನಿ. ಸ್ವಲ್ಪ ಪಿಂಕ್ ಕಾಣಿಸ್ಲಿ ಅಂತ. ಇಷ್ಟೆಲ್ಲ ಮೇಕಪ್ ನಾನು ಯಾವತ್ತೂ ಮನೇಲಿ ಮಾಡ್ಕೊಂಡಿಲ್ಲ. ಡೈಲಿ ಒಂದು ಸನ್ಸ್ಕ್ರೀಮ್ ಮತ್ತು ಮಾಯ್ಶ್ಚರೈಸರ್ ಅಷ್ಟೇ ಹಾಕೋತೀನಿ, ಬೇರೆ ಯಾವುದು ಹಾಕೋಲ್ಲ. ಇವತ್ತಷ್ಟೇ ಮನೇಲಿ ನಾನು ಮಾಡ್ಕೊಂಡಿದ್ದೀನಿ, ಇಲ್ಲಾಂದ್ರೆ ನಾನು ಹೊರಗಡೆನೇ ಮಾಡ್ಕೊಂಡು ಹೋಗೋದು ಯಾವ ಫಂಕ್ಷನಿಗೆ ಹೋಗುವಾಗ. ಸಾಕಿಷ್ಟೇ, ಸ್ವಲ್ಪ ಪಿಂಕ್ ಥರ ಕಾಣಿಸ್ತಾ ಇದ್ದೀನಿ, ಸಾಕಿಷ್ಟೇ. ಆಮೇಲೆ ಇಲ್ಲಿ ಸ್ವಲ್ಪ ಕಲರ್ ಕಾಣಿಸ್ಬೇಕು ಅಂತ ಯಾವುದಾದ್ರೂ ಕಲರ್ ಹಾಕ್ಬೋದು. ನಾನು ಸ್ವಲ್ಪ ಪಿಂಕೇ ಹಾಕ್ತೀನಿ, ಬೇರೆ ಕಲರ್ ನಾನು ಬ್ಲ್ಯಾಕ್ ಇದೀನಿ ಅಷ್ಟು ಸೂಟ್ ಆಗಲ್ಲ. ಲೈಟಾಗಿ ಹಾಕ್ತೀನಿ, ಡಾರ್ಕಾಗಿ ಹಾಕಲ್ಲ. ಗೊತ್ತಾಗಲ್ಲ ಅಷ್ಟು. ಇವಾಗ ಲಿಪ್ಸ್ಟಿಕ್ ಹಾಕೋತಾ ಇದ್ದೀನಿ. ಆಯಿತು, ಲಿಪ್ಸ್ಟಿಕ್ ಹಾಕ್ಕೊಂಡೆ. ಸ್ವಲ್ಪ ವೈಟ್ ಬಣ್ಣ ಅಂತ ನನಗೆ ಅನಿಸ್ತಾ ಇದೆ. ಇವಾಗ ನೆಕ್ಸ್ಟು ಸ್ಟಿಕ್ಕರ್ ಹಾಕೋತಾ ಇದ್ದೀನಿ. ಇದರಲ್ಲಿ ಒಂದು ಸ್ಟಿಕ್ಕರ್ ಹಾಕೋತೀನಿ ಇವಾಗ. ಈ ಸ್ಟಿಕ್ಕರು ನನಗೆ ಅಂದರೆ ಎದ್ದು ಕಾಣಿಸ್ತಾ ಇಲ್ಲ, ಬೇರೆ ಹಾಕ್ತೀನಿ. ಸೀರೆಗೆಲ್ಲ ಮೇಕಪ್ಪಿಗೆಲ್ಲ ಎದ್ದು ಕಾಣಿಸ್ಬೇಕು ಸ್ಟಿಕ್ಕರು. ಯಾವುದು ಅಷ್ಟು ಸ್ಟಿಕ್ಕರ್ ಎದ್ದು ಕಾಣಿಸ್ತಾ ಇಲ್ಲ. ಇರಲಿ ಬಿಡಿ, ಯಾವುದಾದ್ರು ಒಂದು ಹಾಕ್ತೀನಿ. ಎಲ್ಲ ಜಿಗ ಅಂತಿದೆ, ಯಾವುದು ಎದ್ದು ಕಾಣಿಸ್ತಾ ಇಲ್ಲ. ಯಾವುದಾದ್ರು ಒಂದು ಹಾಕ್ತೀನಿ, ಆದರೂ ಎದ್ದು ಕಾಣಿಸಿದ್ರೇ ಚೆಂದ ಕಾಣಿಸೋದು. ನೋಡಿ, ಸ್ಟಿಕ್ಕರ್ ಹಾಕಿದ್ದೀನಿ. ಇವಾಗ ಮೇಕಪ್ ಇನ್ನೆಲ್ಲ ಆಯಿತು.
ತುಂಬ ಡಾರ್ಕಾಗಿ ಮಾಡಿಲ್ಲ, ಲೈಟಲ್ಲಿ ಮಾಡಿದ್ದೀನಿ. ನೋಡೋಣ ನಾನು ಮಾಡಿದರೆ ಹೇಗೆ ಮೇಕಪ್ ಆಗುತ್ತೆ, ಹೊರಗಡೆಯಿಂದ ಪಾರ್ಲರಲ್ಲಿ ಮಾಡಿದರೆ ಹೇಗಾಗುತ್ತೆ ಕಾಣಿಸುತ್ತೆ ಅಂತ ನಾನು ಮನೇಲಿ ಇವತ್ತು ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಜ್ಯುವೆಲ್ಲರಿ ಹಾಕ್ತೀನಿ. ತುಂಬ ಸೆಕೆ ಆಗ್ತಿದೆ, ಫ್ಯಾನ್ ಹಾಕಿ ಬರ್ತೀನಿ ಇವಾಗ ಒಂದು ನಿಮಿಷ. ತುಂಬ ಸೆಕೆ ಇದೆ, ಇವಾಗ ಸೆಕೆ ಸ್ಟಾರ್ಟ್ ಆಗಿದೆಯಲ್ಲ. ಈಗ ನಾನು ಜ್ಯುವೆಲ್ಲರಿ ಹಾಕ್ತೀನಿ. ವಾವ್, ಜ್ಯುವೆಲ್ಲರಿ ಸೂಪರ್ ಬ್ಯೂಟಿಫುಲ್. ನೋಡಿ ಎಷ್ಟು ಚೆನ್ನಾಗಿದೆ ಈ ಜ್ಯುವೆಲ್ಲರಿ ಸೆಟ್ಟು. ಜ್ಯೋತಿ ಅಂತಲೇ ಗುರ್ತಾಗಿ ಹಿಡಿಯೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಸಾರಿ ಫ್ರೆಂಡ್ಸ್, ನಾನು ಫಸ್ಟು ಡ್ರೆಸ್ ಮಾಡಬೇಕು, ಆಮೇಲೆ ಜ್ಯುವೆಲ್ಲರಿ ಹಾಕಬೇಕು. ಸಾರಿ, ನನ್ನ ಮಿಸ್ಟೇಕ್ ಆಗಿದೆ. ನನ್ನ ಮಿಸ್ಟೇಕ್ ಆಗುತ್ತೆ, ಪರವಾಗಿಲ್ಲ. ಫಸ್ಟಿಂದು ಲಾಸ್ಟ್ ಮಾಡ್ಕೋತಾ ಇದ್ದೀನಿ, ಲಾಸ್ಟಿಂದು ಫಸ್ಟ್ ಮಾಡ್ಕೋತಾ ಇದ್ದೀನಿ. ಪುನಃ ಜ್ಯುವೆಲ್ಲರಿ ತೆಗಿತಾ ಇದ್ದೀನಿ. ಜ್ಯುವೆಲ್ಲರಿ ತೆಗೆದು ಫಸ್ಟು ರೆಡಿ ಡ್ರೆಸ್ ಹಾಕ್ಕೊಂಡು ಆಮೇಲೆ ಜ್ಯುವೆಲ್ಲರಿ ಹಾಕ್ಕೊತೀನಿ. ನೋಡಿ, ನಾನು ಸೀರೆ ಉಟ್ಕೊಂಡು ಬಂದೆ. ಇವಾಗ ಜ್ಯುವೆಲ್ಲರಿ ಹಾಕೋತೀನಿ. ನಾನು ಎಲ್ಲಿಗೆ ಹೋಗ್ತಾ ಇಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಸೀರೆ ಉಟ್ಕೊಂಡು ಜ್ಯುವೆಲ್ಲರಿ ಹಾಕ್ಕೊಂಡು ರೆಡಿ ಆಗೋಣ ಅಂತ ಅಷ್ಟೇ. ಒಂದು ಜ್ಯುವೆಲ್ಲರಿ ಹಾಕ್ಕೊಂಡಿದ್ದೀನಿ, ಇಷ್ಟೇ ಸಾಕ, ಇನ್ನೊಂದು ಹಾಕ್ಲಾ ಅಂತ ನೋಡ್ತಾ ಇದ್ದೀನಿ. ನೋಡೋಣ, ಇನ್ನೊಂದು ಹಾಕಿ ನೋಡ್ತೀನಿ. ಚೆನ್ನಾಗಿ ಕಾಣಿಸಿದ್ರೆ ಹಾಕ್ತೀನಿ, ಇಲ್ಲಾಂದರೆ ಇಲ್ಲ. ಇದೆಲ್ಲ ನನ್ನ ತಮ್ಮನ ಮದುವೆಗೆ ಈ ಥರ ರೆಡಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಇನ್ನೊಂದು ಜ್ಯುವೆಲ್ಲರಿ ಹೇಗೆ ಕಾಣಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇದು ಹಾಕಿದರೆ ಹೆವಿ ಆಗುತ್ತೆ, ಫಂಕ್ಷನ್ಗೆ ಎಲ್ಲ ಹಾಕ್ಬೋದು ಅಷ್ಟೇ. ನೋಡಿ, ಇನ್ನೊಂದು ಹಾಕೋತಾ ಇದ್ದೀನಿ. ಅಂದರೆ ಇದು ಸೆಟ್ಟು, ಇದು ಮತ್ತು ಇದು ಒಟ್ಟಿಗೆ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಫ್ರೆಂಡ್ಸ್. ಇದು ಗೋಲ್ಡ್ ಅಲ್ಲ, ಗೋಲ್ಡ್ ಅಂತ ಯಾರು ಅನ್ಕೋಬೇಡಿ. ಇಷ್ಟು ದೊಡ್ಡ ಗೋಲ್ಡ್ ಎಲ್ಲ ನಮ್ಮಂಥವ್ರಿಗೆಲ್ಲ ಹಾಕೋಕ್ಕಾಗಲ್ಲ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನೋಡಿ. ಇವಾಗ ಕಿವಿದು ಓಲೆ, ಚೆನ್ನಾಗಿದೆಯಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಇವಾಗ ಕಿವಿದೆಲ್ಲ ಹಾಕೊಂಡಿದ್ದೀನಿ ನೋಡಿ, ಎಷ್ಟು ಕ್ಯೂಟ್ ಆಗಿದೆ ಅಂತ ನೋಡಿ, ತುಂಬ ಚೆನ್ನಾಗಿದೆ. ನೆಕ್ಸ್ಟು ಬಳೆ ಹಾಕೋತೀನಿ ನೋಡಿ, ಬಳೆ ಇದು.
ಇನ್ನು ಕೂದಲೊಂದು ಬಾಚಿದ್ರೆ ನಂದು ಮೇಕಪ್ ಎಲ್ಲ ರೆಡಿ ಆದಂಗೆ ಒಂದು 2 ನಿಮಿಷ. ನೋಡಿದ್ರಲ್ಲ ಫ್ರೆಂಡ್ಸ್, ರೆಡಿಯಾಗಿದ್ದೀನಿ ನೋಡಿ. ಇನ್ನು ನೆತ್ತಿ ಒತ್ತಲೊಂದು ಹಾಕಿದರೆ ಮುಗ್ದೋಯ್ತು. ಅದು ಇವಾಗ ಹಾಕ್ತಾ ಇದ್ದೀನಿ. ಲಾಸ್ಟ್ ಫೈನಲ್ ಸ್ಟೇಜಲ್ಲಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಬಳೆ ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಪಾರ್ಲರ್ಗಿಂತ ನಾನು ಮನೇಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ಅಂತ. ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ, ತುಂಬ ಗ್ರ್ಯಾಂಡಾಗಿ ಏನು ರೆಡಿಯಾಗಿಲ್ಲ. ನನ್ನ ತಮ್ಮನ ಮದುವೆಗೆ ನಾನು ಹೀಗೆ ಸಿಂಪಲ್ಲಾಗಿ ರೆಡಿ ಆಗಬೇಕು ಅಂತ ಇವತ್ತು ಮನೇಲಿ ಪ್ರಾಕ್ಟೀಸ್ ಮಾಡೋಣ ಅಂತ ಮಾಡಿದ್ದು. ಆವಾಗ ಹೇರ್ ಬಿಟ್ಕೊಂಡು ಹಾಕ್ಕೊಂಡೆ, ಯಾಕೋ ಅದು ನನಗೆ ಕರೆಕ್ಟಾಗಿ ಅನಿಸಿಲ್ಲ. ಇವಾಗ ಕ್ಲಿಪ್ ಹಾಕ್ಕೊಂಡು ನೋಡೋಣ ಈ ಥರ ಸ್ಟೈಲಲ್ಲಿ ಹೇಗೆ ಕಾಣಿಸುತ್ತೆ ಅಂತ ರೆಡಿ ಆದೆ ನೋಡಿ. ಈಗ ಕಾಣಿಸ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತೀನಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಕಾಣಿಸ್ತೀನಿ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಮೇಕಪ್ ಹೇಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.